ಪಿಂಚಣಿ ಕಾಯ್ದೆ ರದ್ದಿಗಾಗಿ ತುಮಕೂರಿನಲ್ಲಿ ಆಕ್ರೋಶ. ಬೀದಿಗಿಳಿದು ಪ್ರತಿಭಟನೆ ನಡೆಸಿದ ನಿವೃತ್ತ ಸರ್ಕಾರಿ ನೌಕರರ ಸಂಘ. ಪರಿಷ್ಕರಣೆ ವೇತನ ಪರಿಷ್ಕರಣೆ ಆಗ್ತಿತ್ತೋ ಆ ಪರಿಷ್ಕರಣೆ ಮಾಡೋ ಹಾಗಿಲ್ಲ. ತುಮಕೂರಿನಲ್ಲಿ ಕೇಂದ್ರ ಸರ್ಕಾರದ 2025ರ ಪಿಂಚಣಿ ಕಾಯ್ದೆ ರದ್ದುಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ವತಿಯಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ತುಮಕೂರಿನಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಇಂದು ರಸ್ತೆಗಿಳಿದಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. 2025ರಲ್ಲಿ ಕೇಂದ್ರ ಸರ್ಕಾರದಿಂದ ನಿವೃತ್ತ ನೌಕರರ ಪಿಂಚಣಿ ನಿಲ್ಲಿಸುವಂತೆ ಆದೇಶವನ್ನ ಖಂಡಿಸಿ ಹಾಗೂ ಪಿಂಚಣಿ ಹೆಚ್ಚುವರಿ ಸೇರಿದಂತೆ ಡಿಎ ಸೌಲಭ್ಯಗಳ ಸ್ಥಗಿತಕ್ಕೆ ನಿವೃತ್ತ ನೌಕರರು ಗರಂ ಆಗಿದ್ದು ಕೂಡಲೇ ಈ ನಿರ್ಧಾರವನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಇನ್ನು ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಬಾಹ ರಮಾಕುಮಾರಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಪುಟ್ಟನರಸಯ್ಯ ಮಾತನಾಡಿ, ಕೇಂದ್ರ ಸರ್ಕಾರವು ಮುನ್ನೆಲೆಗೆ ತರಲು ಮುಂದಾಗಿರುವ ಪಿಂಚಣಿ ಕಾಯ್ದೆಯನ್ನ ರದ್ದುಪಡಿಸಬೇಕು. ಇದರಿಂದ ಇಷ್ಟು ವರ್ಷ ಸರ್ಕಾರಕ್ಕಾಗಿ ದುಡಿದಿರುವ ನೌಕರರಿಗೆ ತೊಂದರೆಯಾಗಲಿದೆ. ಕೇಂದ್ರ ಸರ್ಕಾರ ಪಿಂಚಣಿ ನಿಲ್ಲಿಸಿದ್ರೆ ರಾಜ್ಯ ಸರ್ಕಾರವೂ ಕೂಡ ಪಿಂಚಣಿ ನಿಲ್ಲಿಸಲು ಮುಂದಾಗುತ್ತೆ. ಹಾಗೇನಾದ್ರೂ ಆದರೆ ಸರ್ಕಾರಕ್ಕಾಗಿ ದುಡಿದ ನೌಕರರು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ದರಿಂದ ಈ ಕೂಡಲೇ 2025ರ ಪಿಂಚಣಿ ಕಾಯ್ದೆಯನ್ನ ರದ್ದುಪಡಿಸಬೇಕೆಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇವತ್ತು ಒಂದು ಬ್ಲ್ಯಾಕ್ ಡೇ ಅಂದ್ರೆ ಕರಾಳ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಕಾರಣ ಏನಂತಂದ್ರೆ ಈಗಾಗಲೇ ಸ್ಲೋಗನ್ ಎಲ್ಲ ಕೇಳಿರ್ಬೋದು, ನಿಮಗೆ ವಿಚಾರನೂ ಗೊತ್ತಿರ್ಬೋದು. ನಮಗೆ ನಿವೃತ್ತ ನೌಕರರಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೋದ ವರ್ಷನೇ ಒಂದು ಬಡ್ಜೆಟ್ ಟೈಮಲ್ಲಿ ಒಂದು ಕಾಯ್ದೆಯನ್ನು ಮಂಡಿಸಿದ್ರು. ಅದ್ರ ಪ್ರಕಾರ ಅದು ವ್ಯಾಲಿಡೇಷನ್ ಆ್ಯಕ್ಟ್ ಅಂತ, ಅಂದರೆ ಊರ್ಜಿತವಾದ ಪೆನ್ಷನ್ನ ಊರ್ಜಿತತೆ ಅದನ್ನು ಕಟ್ ಮಾಡೋವಂಥದ್ದು. ಏನು ಕಟ್ ಮಾಡ್ತಾರೆ ಅಂದರೆ ಪೆನ್ಷನ್ನ ರಿಟೈರ್ಡ್ ಆದಾಗ ಏನು ಫಿಕ್ಸ್ ಮಾಡ್ತಾರೆ ಅಷ್ಟೇ ಇರುತ್ತೆ. ಅದನ್ನು ಕಾಲಕ್ಕೆ ವೇತನ ಆಯೋಗದ ಜೊತೆ ಎನ್ಹಾನ್ಸ್ ಮಾಡ್ತಾರಲ್ಲ, ಹೆಚ್ಚುವರಿ ಮಾಡ್ತಾರಲ್ಲ, ಅದು ಮಾಡೋಂಗಿಲ್ಲ. DA ಕೊಡೋಂಗಿಲ್ಲ, ಏನೂ ಕೊಡೋಂಗಿಲ್ಲ. ಅವ್ರು ರಿಟೈರ್ಡ್ ಆದಾಗ ಏನು ಸರ್ಕಾರ ಪೆನ್ಷನ್ ಕೊಡುತ್ತೆ ಅದಷ್ಟೇ, ಅದರಲ್ಲೇ ಜೀವನ ಮಾಡಬೇಕು ಅನ್ನುವಂತಹ ಒಂದು ಕರಾಳವಾದಂತಹ ನಿಲುವನ್ನು ತಗೊಂಡು ಎಲ್ಲ ನಿವೃತ್ತರು, ಏಕೆಂದರೆ ಸರ್ಕಾರಿ ಕೆಲಸದಲ್ಲಿದ್ದಾಗ ಬೇರೆಯವ್ರಿಗೆ ಯಾವ ಸ್ವಾತಂತ್ರ್ಯನೂ ಇರಲ್ಲ. ಬರೀ ದುಡಿಬೇಕು, ಸರ್ಕಾರಕ್ಕೆ ದುಡಿಬೇಕು. ಅವ್ರು ಬೇರೆ ಬಿಸ್ನೆಸ್ ಮಾಡೋಂಗಿಲ್ಲ, ಬೇರೆ ಆಸ್ತಿ ಮಾಡೋಂಗಿಲ್ಲ, ಬೇರೆ ಏನು ಮಾಡೋಂಗಿಲ್ಲ, ಬೇರೆ ಏನು ಕೆಲಸನೂ ಮಾಡೋಂಗಿಲ್ಲ. ಬರೀ ಸರ್ಕಾರಕ್ಕೆ ದುಡಿದು ಪೆನ್ಷನ್ನ ಕಾಯ್ತಾ ಇರಬೇಕು. ಅದು NPS ಬೇರೆ ತಂದು ಆ ಪೆನ್ಷನ್ ಇಲ್ದಂಗೂ ಮಾಡಿದ್ದಾರೆ. ನಮ್ಮ ಈ ಒಂದು ಪ್ರತಿಭಟನಾ ದಿನವನ್ನು ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಕಾರಣ ಏನು ಅಂತಂದ್ರೆ, ದಿನಾಂಕ 25/3/2025 ಅಥವಾ ಇಲ್ಲಿಗೆ ಒಂದು ವರ್ಷಕ್ಕೆ ಇದು ಸಹ ನಮ್ಮ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಒಂದು ಪಿಂಚಣಿ ಕಾಯ್ದೆ ಫೈನಾನ್ಸ್ ಬಿಲ್ ಅನ್ನ ಜಾರಿ ಮಾಡಲಿಕ್ಕೆ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಅದರ ಪ್ರಕಾರ ನಮಗೆ ಇನ್ನು ಏನು 5 ವರ್ಷಕ್ಕೊಂದ್ಸರಿ ಇದು ಆಯೋಗ ಆಗ್ತೀವಿ, ಪರಿಷ್ಕರಣೆ ವೇತನ ಪರಿಷ್ಕರಣೆ ಆಗ್ತಿತ್ತೋ ಆ ಪರಿಷ್ಕರಣೆ ಮಾಡೋ ಹಾಗಿಲ್ಲ. ಆಮೇಲೆ 1/1/2026ರಿಂದ ಈ ಒಂದು DAನ್ನು ದುಟ್ಟಿ ಭತ್ಯೆ DAನ್ನು ಸಹ ಕೂಡ ಆಗಿಲ್ಲ. ಇಂಥ ಒಂದು ಕರಾಳ ದಿನವನ್ನ ಇದು ಮಾಡಿದರೆ ಅದರ ವಿರುದ್ಧ ನಾವು ಭಾರತಾದ್ಯಂತ ಅಷ್ಟೆಲ್ಲ ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆಯನ್ನ ಕೈಗೊಂಡಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ಸಲ್ಲಿಸ್ತಾ ಇದ್ದೀವಿ. ತಾಲೂಕು ಮಟ್ಟದಲ್ಲಿ ತಾಲೂಕು ತಹಶೀಲ್ದಾರ್ ಮೂಲಕ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದ್ದೀವಿ. ಸರ್, ಬೇಡಿಕೆಗಳು ನಮ್ಮ ಬೇಡಿಕೆಗಳು ಅಂತಂದ್ರೆ, ಪಿಂಚಣಿ ಕಾಯ್ದೆ ಏನಿದೆ 2025 ಏನ್ ಮಾಡಿದಾರೋ ಅದು ರದ್ದಾಗಬೇಕು, ಸಂಪೂರ್ಣ ರದ್ದಾಗಬೇಕು. ಮೊದಲಿನ ವೇತನ ಯಾವ ರೀತಿ ಇತ್ತೋ ಅದೇ ರೀತಿ ನಮ್ಮ ವೇತನ ಪರಿಷ್ಕರಣೆ ಮಾಡಿದ ಹಾಗೆ ಆ ಒಂದು ಪ್ರತಿ ಆಯೋಗದಲ್ಲೂ ಸಹ ವೇತನವನ್ನು ಪರಿಷ್ಕರಣೆ ಆಗಬೇಕು. ಕೇಂದ್ರ ಸರ್ಕಾರಿ ನೌಕರರ ಜೊತೆಯಲ್ಲಿ ಯಾವ ರೀತಿ DA ಎಲ್ಲ ಕೊಡ್ತಾ ಇದ್ರು ಅದು ಸಹ ಹಿಂದಿನಂತೆ ಮುಂದುವರಿಬೇಕು. ಇವಾಗ 1/1/2026ರಿಂದ DA ಕೊಟ್ಟಿಲ್ಲ.
26ರಿಂದ ಡಿ ಅನ್ನು ಕೊಟ್ಟಿಲ್ಲ, ಅದನ್ನು ಸಹ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಇನ್ನು ಪ್ರತಿಭಟನೆಯಲ್ಲಿ ನಿವೃತ್ತ ನೌಕರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿ ಕಾಯ್ದೆಯನ್ನ ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ನೌಕರರು ಹಾಜರಿದ್ದರು. ಇತ್ತ ಶಿರಾದಲ್ಲೂ ನಿವೃತ್ತಿ ಪಿಂಚಣಿದಾರರು ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಿ ನಿವೃತ್ತಿ ನೌಕರರ ಸಂಘದಿಂದ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ತಾಲೂಕು ಆಡಳಿತಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಈ ವೇಳೆ ನೂರಾರು ಮಂದಿ ನಿವೃತ್ತಿ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.